ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಲೇಜ್ ಡೇಸಲ್ಲಿ ಸಿಕ್ಕಾಪಡ ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ಯಾ ಅಂತ ಗೊತ್ತು. ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ಲೆಕ್ಕ ಕೊಡಪ್ಪ. ಹೇಳು, ಎಷ್ಟು ಜನಕ್ಕೆ ಕಾಳಾಕಿದ್ದೆ ನೀನು? ಹೇಳು. ಅದು ನಾನು ಈ ಆಟದಿಂದ ಡ್ರಾಪು. ಟ್ರೂತ್ ಕ್ಯಾನ್ಸಲ್ಲು ಡೇರು. ನಾನು ಡೇರಪ್ಪ. ಹಂಗೆಲ್ಲ ಮಾಡಕ್ಕಾಗಲ್ಲ. ಸತ್ಯ ಹೇಳ್ತೀನಿ ಅಂತ ಕಮಿಟ್ ಆಗಿದೆಯಾ ಹೇಳು. ಹೇಳ್ತೀನಿ ಬಿಡ, ಅದ್ರಲ್ಲೇನಿದೆ. ಆಲ್ಮೋಸ್ಟ್ ಎಲ್ಲರೂ ಕಾಲೇಜ್ಗೆ ಹೋದಾಗ ಒಂದು ಕ್ರಶ್ ಅಂತ ಆಗೇ ಇರುತ್ತೆ, ಲವ್ ಲೆಟ್ರ್ ಬರದೇ ಇರ್ತಾರಪ್ಪ. ಆ ಥರ ಸುಮಾರು ಜನಕ್ಕೆ ಲವ್ ಲೆಟ್ರ್ ಬರೆದಿದ್ದೀನಿ. ಎಷ್ಟು ಅದೇಳು. ಯಾವುದು ವರ್ಕೌಟ್ ಆಗಲಿಲ್ಲ. ಕೊನೆಗೆ ವರ್ಕೌಟ್ ಆಗಿದೆ ಒಂದೇ ಒಂದು. ಅವಳನ್ನೇ ಮದುವೆ ಆದೆ. ಆದರೆ ಇವಳೆ ಅಂದ್ರೆ ಆ ಬಲಿಕ ಬಕ್ರ ನಾನಾ? ನಂಗೆ ಗೊತ್ತಿತ್ತು ನೀನು ನಿಂತೋನೆ ಅಂತ. ಚಿನ್ನ, ನಾವು ಯಾರಿಗೆ ಲವ್ ಲೆಟರ್ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ 2 ಮಕ್ಕಳನ್ನ ದಯಪಾಲಿಸಿದ್ದು ನೀನೇ ಅಲ್ವಾ? ಮಕ್ಕಳು ಮುದ್ದಾಗಿದೆ, ನೀನು ಮುದ್ದಾಗಿದ್ಯಾ. ಲವ್ ಯು ಚಿನ್ನ, ಲವ್ ಯು. ನೆಕ್ಸ್ಟ್ ಇವಾಗ ಯಾರು ಅಂದ್ರೆ ಬರೀ ಬಂಡಾಟ. ಇದು ಬೇಕಾಗಿದ್ದು. ಹೇಳಪ್ಪ, ಟ್ರೂತಾ ಡೇರಾ? ನಾನು ಯಾವತ್ತಿದ್ರು ಡೇರೆ. ಪರವಾಗಿಲ್ಲ ಕಣೋ. ಅಲ್ಲ, ಸಾಮಾನ್ಯ ಮದುವೆ ಆದ್ಮೇಲೆ ಗಂಡಸರು ಭಯ ಪಟ್ಕೊಂಡು ಬದುಕ್ತಾರೆ. ನೀನು ಧೈರ್ಯವಾಗಿದ್ದೀನಿ ಅಂತಿದ್ಯಲ್ಲ, ಗ್ರೇಟ್. ಈಗ ಟಾಸ್ಕ್ ಏನಪ್ಪ ಅಂದ್ರೆ ವೆರಿ ಸಿಂಪಲ್. ಏನಂದ್ರೆ ಗೆಳೆಯ, ನೀನು ಅತ್ತಿಗೆಗೆ ಪ್ರೀತಿಯಿಂದ ಮಲ್ಲಿಗೆ ಹೂ ತಗೊಂಡು ಹೋಗ್ತಿಯಲ್ಲ, ಆಗ ಅತ್ತಿಗೆ ಯಾವ ಥರ ನಾಚ್ಕೋತಾರೆ, ಹೇಗೆ ಮಾತಾಡ್ತಾರೆ, ಸ್ವಲ್ಪ ತೋರ್ಸಪ್ಪ. ಹೂನ ತಗೊಂಡು, ಥ್ಯಾಂಕ್ ಯು ಗೌತಮ್ ಅವರೇ, ಇದು ಹೂವಲ್ಲ, ಹಾರ್ಟ್. ಮಾಡ್ತಾರೆ. ನನ್ನ ವಾಯ್ಸ್ ಆಗಲ್ಲ. ಸ್ವಲ್ಪ ಸೂಪರ್ ಗೆಳೆಯ. ಅದಕ್ಕೆ ಇವಾಗ ನಿಮ್ ಸರ್ದಿ. ನನ್ ಸರ್ದಿನ ಬಾಟಲ್ ಅವ್ರ ಕಡೆ ಇತ್ತು, ನಾನು ಇದಕ್ಕೆ. ಅದಕ್ಕೆ ನಾನು ಆಗ್ಲೇ ಏನ್ ಹೇಳಿದೆ, 2 ಕೈ ಸೇರಿದ್ರೆ ಚಪ್ಪಾಳೆ, 2 ಮನ್ ಸೇರಿದ್ರೆ ಪ್ರಪೋಸ್ ಅಂತ ಹೇಳಿದ್ನಲ್ವಾ. ಈಗ ಏನಪ್ಪ ನಿಮ್ ಟಾಸ್ಕ್ ಅಂದ್ರೆ, ಈ ಗೆಳೆಯನ್ ಮುಂದೆ ತರಾವರಿ ನಾನ್ ವೆಜ್ ಊಟಗಳಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವನ್ ರಿಯಾಕ್ಷನ್ ಯಾವ ತರ ಇರುತ್ತೆ? ವಾವ್, ಸೂಪರ್ ಸೂಪರ್. ಓಹ್, ಚಿಲ್ಲಿ ಚಿಕನ್ ಬಿರಿಯಾನಿ ಒಂದಕ್ಕೆ ಮೇಲೆ ಒಂದಿದೆ, ತುಂಬಾ ಚೆನ್ನಾಗಿದೆ. ಅಪ್ಪಣ್ಣ, ಕುಕ್ಕಿಂಗ್ ಆಟ ಆದ್ರೆ ನೀನು ಮಾಸ್ಟರ್ ಆಫ್ ದಿಸ್ ಆರ್ಟ್. ನಿನ್ ಕೈ ರುಚಿಗೆ ಕೆಮ್ಮಂಗೆ ಇಲ್ಲ ಅಪ್ಪಣ್ಣ. ವೆರಿ ನೈಸ್, ವೆರಿ ನೈಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.